2025ರ ನೋವುಗಳಿಂದ ಬೇಸರವಾಗಿದೆಯಾ? 2026ನ್ನು ಸಂಪೂರ್ಣ ಯಶಸ್ಸು, ಸಂತೋಷ ಮತ್ತು ಶಾಂತಿಯಿಂದ ಕಳೆಯಬೇಕೆಂದು ಇಚ್ಛಿಸಿದ್ದೀರಾ? ಹಾಗಾದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಯ್, ನಮಸ್ತೆ. ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾವು ಗೈಡೆಡ್ ಮೆಡಿಟೇಷನನ್ನು ಮಾಡೋಣ. 2025 ನಮಗೆ ನೀಡಿರುವ ಪಾಠ, ಅನುಭವ, ದುಃಖ ಏನೇ ಆಗಲಿ ಅದನ್ನು ನಾವು ಇಲ್ಲೇ ಬಿಟ್ಬಿಡೋಣ. ಮತ್ತು ಏನು ನಮಗೆ ಒಳಿತು ಮಾಡಿದೆ 2025 ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಕೊಡೋಣ. ಮತ್ತು 2026ರ ಬಗ್ಗೆ ಕೆಲವು ಪಾಸಿಟಿವ್ ಅಫರ್ಮೇಷನ್ ಮತ್ತು ನಮ್ಮದು ಮುಂದಿನ ಲೈಫ್ ಹೆಂಗಿರಬೇಕು ಎಲ್ಲನೂ ಈ ಗೈಡೆಡ್ ಮೆಡಿಟೇಷನಲ್ಲಿ ನಾವು ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಏಕೆಂದರೆ ಅರ್ಧಕ್ಕೆ ಬಿಟ್ಟರೆ ಈ ಮೆಡಿಟೇಷನ್ ಮಾಡದಂಗೆ ಇರುತ್ತೆ. ಸೊ ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ ಈ ಮೆಡಿಟೇಷನ್ನ. ಇದರ ಮುಖಾಂತರ ನೀವು ನಿಮ್ಮ 2026ರನ್ನು ಸ್ವಾಗತಿಸಿ. ಸೊ ತಡ ಮಾಡದೆ ಇವಾಗ ಮೆಡಿಟೇಷನ್ನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಮೊದಲಿಗೆ ಯಾರೂ ಇಲ್ಲದ ಎಂಪ್ಟಿ ಪ್ಲೇಸ್ನ ಆರಿಸಿಕೊಳ್ಳಿ. ನಿಮಗೆ ಒಂದು 10 ನಿಮಿಷ ಯಾರು ಡಿಸ್ಟರ್ಬ್ ಮಾಡದೇ ಇರುವಂಥ ಒಂದು ಶಾಂತವಾದ ಪ್ಲೇಸನ್ನು ಆರಿಸಿಕೊಳ್ಳಿ. ಶಾಂತವಾದ ಜಾಗದಲ್ಲಿ ಕೂತು ಕಣ್ಣನ್ನು ನಿಧಾನವಾಗಿ ಮುಚ್ಚಿಕೊಳ್ಳಿ. ಇವಾಗ 3 ಬಾರಿ ಆಳವಾದ ಉಸಿರನ್ನು ತೆಗೆದುಕೊಂಡು ಹೊರಗೆ ಬಿಡೋಣ. ಉಸಿರನ್ನು ಒಳಗೆ ನಿಧಾನವಾಗಿ ಎಳೆದುಕೊಳ್ಳಿ. 1-2-3 ಸೆಕೆಂಡ್ ಉಸಿರನ್ನು ಹೋಲ್ಡ್ ಮಾಡಿ. ಮತ್ತು ನನ್ನಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿನ ಹೊರಗೆ ಹಾಕ್ತಾ ಇದ್ದೀನಿ ಅಂದುಕೊಂಡು ಉಸಿರನ್ನು ನಿಧಾನವಾಗಿ ಬಾಯಿಯಿಂದ ಹೊರಗಡೆ ಬಿಡಿ. ಇನ್ನೊಂದು ಸಾರಿ ಉಸಿರನ್ನು ದೀರ್ಘವಾಗಿ ಎಳೆದುಕೊಳ್ಳಿ. One more time. ಹೀಗೆ ಉಸಿರನ್ನು ನಾವು 2-3 ಸಾರಿ ದೀರ್ಘವಾಗಿ ಎಳೆದುಕೊಂಡು ಬಿಡುವುದರಿಂದ ನಮ್ಮ ಮನಸ್ಸು ಸ್ಥಿರತೆಗೆ ಬರುತ್ತದೆ. ಇವಾಗ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ಹೀಗೆ ಹೇಳಿ ತೆಗೆದುಕೊಳ್ಳುವಾಗ, ನಾನು ಹೊಸ ಆರಂಭ ಸ್ವೀಕರಿಸುತ್ತಿದ್ದೇನೆ. ಮತ್ತೆ ಉಸಿರನ್ನು ಹೊರಗೆ ಬಿಡುವಾಗ, ನನ್ನ ಹಳೆಯ ನೋವನ್ನು ಬಿಡುತ್ತಿದ್ದೇನೆ ಎಂದು ಫೀಲ್ ಮಾಡಬೇಕು. ಮನಸ್ಸಲ್ಲೇ ಹೇಳಬೇಕು. ಟೇಕ್ ಎ ಡೀಪ್ ಬ್ರೇತ್. ಉಸಿರನ್ನು ನಿಧಾನವಾಗಿ ಹೊರಗೆ ಬಿಟ್ಟು ರಿಲ್ಯಾಕ್ಸ್ ಆಗಿ ಫೀಲ್ ಮಾಡಿ. ಇದನ್ನು ನಾವು 3 ಸಾರಿ ಮಾಡೋಣ. ನಾನು ಅಫರ್ಮೇಷನ್ನ ಹೇಳ್ತೀನಿ, ನೀವು ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಿ. ಮತ್ತು ಬಿಡುವ ಅಫರ್ಮೇಷನ್ ಹೇಳ್ತೀನಿ, ಆವಾಗ ಉಸಿರನ್ನು ದೀರ್ಘವಾಗಿ ಬಿಡಿ. ನಾನು ಹೊಸ ಆರಂಭ ಸ್ವೀಕರಿಸುತ್ತಿದ್ದೇನೆ. ಟೇಕ್ ಎ ಡೀಪ್ ಬ್ರೇತ್. ನಾನು ಹಳೆಯ ನೋವನ್ನು ಬಿಡುತ್ತಿದ್ದೇನೆ. ಉಸಿರನ್ನು ಬಾಯಿಯಿಂದ ದೀರ್ಘವಾಗಿ ಬಿಡಿ. ಇವಾಗ ಕಲ್ಪನೆ ಮಾಡಿಕೊಳ್ಳಿ, ನಿನ್ನ ಮುಂದೆ ಒಂದು ಬೆಂಕಿಯ ಕುಂಡ ಇದೆ ಎಂದು ಕಲ್ಪನೆ ಮಾಡಿಕೊಳ್ಳಿ. ಅದರಲ್ಲಿ ನೀವು
2025ರಲ್ಲಿ ನಿನ್ನನ್ನು ನೋಯಿಸಿದ ಕಣ್ಣೀರು, ನಿರಾಶೆ, ಆತಂಕ, ಭಯ ಎಲ್ಲವನ್ನೂ ಅದರಲ್ಲಿ ಹಾಕುತ್ತಿದ್ದೀಯೆ ಎಂದು ಕಲ್ಪಿಸಿಕೊ. ನಿನಗೆ ಯಾರಾದರೂ ಮನಸ್ಸಿಗೆ ನೋವನ್ನುಂಟು ಮಾಡಿದ್ದರೂ ಅದರಿಂದ ನೀನು ಅನುಭವಿಸಿದ ನೋವು, ಕಣ್ಣೀರು, ಹತಾಶೆ ಎಲ್ಲವೂ ಆ ಒಂದು ಬೆಂಕಿಯ ಕುಂಡದಲ್ಲಿ ಇಂದು ನೀನು ಹಾಕುತ್ತಿದ್ದೀಯ. ನಿನ್ನ ಎಲ್ಲ ನೋವು, ನಿರಾಶೆ, ಆತಂಕ, ಭಯ ಇಂದು ಆ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಬೂದಿಯಾಗುತ್ತಿದೆ. ಬೆಂಕಿ ಅದನ್ನೆಲ್ಲ ಶುದ್ಧ ಮಾಡುತ್ತಿದೆ. ನೋಡಿ, ನೀವು ನಿಮ್ಮ ಮನಸ್ಸಿನ ಕಣ್ಣಿನಿಂದ ಆ ಬೆಂಕಿಯ ಕೊಂಡದಲ್ಲಿ ನಿಮ್ಮ ಎಲ್ಲ ನೋವುಗಳು, ದುಃಖಗಳು ಅದರಲ್ಲಿ ಬಿದ್ದು ನಾಶವಾಗುತ್ತಿದೆ, ಸುಟ್ಟು ಬೂದಿಯಾಗುತ್ತಿದೆ ಎಂದು ಊಹಿಸಿಕೊಳ್ಳಿ. ಮತ್ತು ನಿನ್ನ ಹೃದಯ ತುಂಬಾನೇ ಹಗುರವಾಗುತ್ತಿದೆ, ರಿಲ್ಯಾಕ್ಸ್ ಆಗುತ್ತಿದೆ ಎಂದು ಭಾವನೆ ಮೂಡಿಸಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕಳಿಸಿ. ನನ್ನ ಎಲ್ಲ ಹತಾಶೆ, ಕಣ್ಣೀರು, ಆತಂಕ, ಭಯ, ನೋವು ಎಲ್ಲವೂ ಸುಟ್ಟಿ ಹೋಗುತ್ತಿದೆ. ಇಂದು ನನ್ನ ಹೃದಯ ಹಗುರವಾಗುತ್ತಿದೆ, ನನ್ನ ಹೃದಯ ಹಗುರವಾಗುತ್ತಿದೆ, ನನ್ನ ಹೃದಯ ಹಗುರವಾಗುತ್ತಿದೆ. ಇದನ್ನು ನೀವು ಕೂಡ ಮನಸ್ಸಲ್ಲಿ ಹೇಳಿ. ಅದೇ ಥರ ನಿಮಗೆ 2025ರಲ್ಲಿ ಏನೆಲ್ಲ ಒಳ್ಳೆಯದಾಗಿದೆ ಅದಕ್ಕೆ ಯೂನಿವರ್ಸ್ಗೆ ಧನ್ಯವಾದಗಳು ತಿಳಿಸಿ. ನಿಮಗೆ ಇಷ್ಟವಾದ ದೇವರಿರಬಹುದು, ಏಂಜಲ್ಸ್ ಇರಬಹುದು, ಯಾವುದೋ ಒಬ್ಬ ವ್ಯಕ್ತಿಯಾಗಿರ್ಬೋದು, ಅದನ್ನು ನೀವು ತುಂಬು ಹೃದಯದಿಂದ ಗೌರವಿಸಿ. ಆ ಒಂದು ಅವಕಾಶಕ್ಕೆ, ಖುಷಿಗೆ ನಾನು ತುಂಬಾ ಗ್ರೇಟ್ಫುಲ್ ಇದ್ದೀನಿ. ನನಗೆ ತುಂಬ ಖುಷಿಯಾಗಿದೆ, ನಾನು ತುಂಬ ಥ್ಯಾಂಕ್ಫುಲ್ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. 2025ರಲ್ಲಿ ಸಿಕ್ಕ ನೋವು, ದುಃಖ ಮತ್ತು ಪಾಠಗಳು ಎಲ್ಲವನ್ನು ಒಂದು ಅನುಭವದ ರೀತಿಯಲ್ಲಿ ನಾನು ತೆಗೆದುಕೊಳ್ಳುತ್ತೇನೆ. ಹತಾಶೆ, ಬೇಜಾರು ಎಲ್ಲವನ್ನು ಈ ಅಗ್ನಿಕುಂಡದಲ್ಲಿ ಹಾಕುತ್ತಿದ್ದೇನೆ, ಭಸ್ಮ ಮಾಡುತ್ತಿದ್ದೇನೆ. ಮತ್ತು ಬಂದಂಥ ಖುಷಿಗೆ ನಾನು ಚಿರಋಣಿಯಾಗಿದ್ದೇನೆ ಎಂದು 2025ಕ್ಕೆ ಹೇಳಿ. ಇವಾಗ ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. 2-3 ಸೆಕೆಂಡ್ ಹೋಲ್ಡ್ ಮಾಡಿ ಮತ್ತೆ ಬಾಯಿಯಿಂದ ಉಸಿರನ್ನು ನಿಧಾನವಾಗಿ ಹೊರಕ್ಕೆ ಬಿಡಿ. ಈಗ ನಿನ್ನ ಮನಸ್ಸು ಶಾಂತವಾಗಿದೆ, ನಿನ್ನ ಮುಖದಲ್ಲಿ ನಗು ಇದೆ, ನಿನ್ನ ಮನಸ್ಸಲ್ಲಿ ಹೊಸ ಭರವಸೆ ಮೂಡಿದೆ. ನೀನು ಶಾಂತವಾಗಿದ್ದೀಯ, ನಿನ್ನ ಮುಖದಲ್ಲಿ ನಗು ಇದೆ, ನಿನ್ನ ಮನಸ್ಸು ಭರವಸೆಯಿಂದ ತುಂಬಿದೆ, ನಿನ್ನ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿದೆ, ನಿನ್ನ ಮುಖದಲ್ಲಿ ನಗು ಇದೆ, ನೀನು ಶಾಂತವಾಗಿದ್ದೀಯ, ನಿನ್ನ ಮನಸ್ಸಲ್ಲಿ ಹೊಸ ಭರವಸೆ ಇದೆ. ಹೀಗೆ ನಾವು 2026ರನ್ನು ಕಲ್ಪಿಸಿಕೊಳ್ಳೋಣ. ನಿನ್ನ ಜೀವನಕ್ಕೆ 2026ರಲ್ಲಿ ಬರುತ್ತಿವೆ ಯಶಸ್ಸು, ಒಳ್ಳೆಯ ಅವಕಾಶಗಳು, ಮಾನಸಿಕ ಶಾಂತಿ, ಹಣದ ಸ್ಥಿರತೆ, ಆತ್ಮಸಂತೋಷ, ಒಳ್ಳೆಯ ಸಂಬಂಧಗಳು.
ನಿನ್ನ ಜೀವನಕ್ಕೆ 2026ರಲ್ಲಿ ಇವು ಬರುತ್ತಿವೆ ಎಂದು ಕಲ್ಪಿಸು. ಯಶಸ್ಸು, ಒಳ್ಳೆಯ ಅವಕಾಶಗಳು, ಮಾನಸಿಕ ಶಾಂತಿ, ಹಣದ ಸ್ಥಿರತೆ, ಆತ್ಮಸಂತೋಷ ಮತ್ತು ಒಳ್ಳೆಯ ಸಂಬಂಧಗಳು. 2026ರಲ್ಲಿ ನಿನ್ನ ಜೀವನದಲ್ಲಿ ಇವು ಬರುತ್ತಿವೆ. ಯಶಸ್ಸು, ಒಳ್ಳೆಯ ಅವಕಾಶಗಳು, ಮಾನಸಿಕ ಶಾಂತಿ, ಹಣದ ಸ್ಥಿರತೆ, ಆತ್ಮಸಂತೋಷ ಮತ್ತು ಒಳ್ಳೆಯ ಸಂಬಂಧಗಳು. ಇವಾಗ ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತೆ ರಿಲ್ಯಾಕ್ಸ್ ಆಗಿ. ಇವಾಗ ಅಫರ್ಮೇಷನ್ಗಳನ್ನು ನಿಧಾನವಾಗಿ ಹೇಳೋಣ. 2026 ನನ್ನ ಜೀವನದ ಅತ್ಯುತ್ತಮ ವರ್ಷ. ನಾನು ಯಶಸ್ಸಿಗೆ ಅರ್ಹಳು. ನನ್ನ ಜೀವನದಲ್ಲಿ ಸಂತೋಷ ಸ್ವಾಭಾವಿಕವಾಗಿ ಹರಿಯುತ್ತಿದೆ. ನನ್ನ ಮೇಲೆ ದೇವರ ಕೃಪೆ ಇದೆ. ನಾನು ಶಾಂತ, ಬಲಿಷ್ಠ ಮತ್ತು ಧನ್ಯಳಾದ ಆತ್ಮ. 2026 ನನ್ನ ಜೀವನದ ಅತ್ಯುತ್ತಮ ವರ್ಷ. ನಾನು ಯಶಸ್ಸಿಗೆ ಅರ್ಹಳು. ನನ್ನ ಜೀವನದಲ್ಲಿ ಸಂತೋಷ ಸ್ವಾಭಾವಿಕವಾಗಿ ಹರಿಯುತ್ತಿದೆ. ನನ್ನ ಮೇಲೆ ದೇವರ ಕೃಪೆ ಇದೆ. ನಾನು ಶಾಂತ, ಬಲಿಷ್ಠ ಮತ್ತು ಧನ್ಯಳಾದ ಆತ್ಮ. 2026 ನನ್ನ ಜೀವನದ ಅತ್ಯುತ್ತಮ ವರ್ಷ. ನಾನು ಯಶಸ್ಸಿಗೆ ಅರ್ಹಳು. ನನ್ನ ಜೀವನದಲ್ಲಿ ಸಂತೋಷ ಸ್ವಾಭಾವಿಕವಾಗಿ ಹರಿಯುತ್ತಿದೆ. ನನ್ನ ಮೇಲೆ ದೇವರ ಕೃಪೆ ಇದೆ. ನಾನು ಶಾಂತ, ಬಲಿಷ್ಠ ಮತ್ತು ಧನ್ಯಳಾದ ಆತ್ಮ. ಇವಾಗ ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ತೆಗೆದು ತುಂಬಾನೇ ರಿಲ್ಯಾಕ್ಸ್ ಆಗಿದ್ದೀರಾ. ಇವಾಗ ನಿಮ್ಮ 2 ಕೈಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಂಡು ಹೇಳಿ, ಧನ್ಯವಾದಗಳು ಜೀವನ. ನಾನು ಸಿದ್ಧಳಿದ್ದೇನೆ. ಹೊಸ ಬೆಳಕು, ಹೊಸ ಯಶಸ್ಸು, ಹೊಸ ಸಂತೋಷ ಸ್ವೀಕರಿಸಲು ನಾನು ಸಿದ್ಧಳಿದ್ದೇನೆ. ಧನ್ಯವಾದಗಳು ಜೀವನ. ನಾನು ಸಿದ್ಧಳಿದ್ದೇನೆ. ಹೊಸ ಬೆಳಕು, ಹೊಸ ಯಶಸ್ಸು, ಹೊಸ ಸಂತೋಷ ಸ್ವೀಕರಿಸಲು. ಧನ್ಯವಾದಗಳು ಜೀವನ. ನಾನು ಸಿದ್ಧಳಿದ್ದೇನೆ. ಹೊಸ ಬೆಳಕು, ಹೊಸ ಯಶಸ್ಸು, ಹೊಸ ಸಂತೋಷ ಸ್ವೀಕರಿಸಲು. ಇವಾಗ ನಿಧಾನವಾಗಿ ಒಂದು ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಬಿಡಿ. 2 ಕೈಗಳನ್ನು ಒಟ್ಟಿಗೆ ಜೋಡಿಸಿ ನಿಮ್ಮ ಕೈಗಳನ್ನು ರಫ್ ಮಾಡಿಕೊಳ್ಳಿ ಮತ್ತು ಆ ಕೈಗಳನ್ನು 2 ಒರೆಸಿಕೊಂಡು ಕಣ್ಣಿನ ಮೇಲೆ, ಮುಖದ ಮೇಲೆ ನಿಧಾನವಾಗಿ ಹೀಗೆ ಒರೆಸಿಕೊಳ್ಳಿ. ನಂತರ ಕಣ್ಣನ್ನು ನಿಧಾನವಾಗಿ ತೆಗೆಯಿರಿ. ಇವಾಗ ನೀವು ತುಂಬಾನೇ ರಿಲ್ಯಾಕ್ಸ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ನಾನು. ಈ ಮೆಡಿಟೇಷನ್ನ ನೀವು 21 ದಿನಗಳವರೆಗೆ ಡೈಲಿ ಮಾಡಿದರೆ ತುಂಬಾನೇ ಉಪಯುಕ್ತವಾಗಿ ರಿಸಲ್ಟನ್ನು ನಾವು ಕಾಣಬಹುದು. ಇದೇ ಥರ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮಗೆ ಮೆಡಿಟೇಷನ್ ಬೇಕು ಅಂತ ಹೇಳಿ. ಹೀಲಿಂಗ್, ಇನ್ನರ್ ಚೈಲ್ಡ್, ಕರ್ಮ, ಪಾಸ್ಟ್ ಲೈಫ್, ಕರ್ಮ ರಿಲೀಸಿಂಗ್ ಮೆಡಿಟೇಷನ್, ಎಲ್ಲ ರೀತಿಯ ಮೆಡಿಟೇಷನ್ಗಳನ್ನು ನಾನು ಮಾಡಿ ಹಾಕ್ತೀನಿ. ಚಾನಲ್ನ ಫಾಲೋ ಮಾಡ್ತಾ ಇರಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್. ಬಾಯ್ ಬಾಯ್. ಟೇಕ್ ಕೇರ್. ಸ್ಟೇ ಬ್ಲೆಸ್ಡ್ ಆಲ್ ಆಫ್ ಯು. ಎಲ್ರಿಗೂ
ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾರೂ ಸ್ಯಾಡ್ ಆಗಬೇಡಿ, ಯಾರೂ ನರ್ವಸ್ ಆಗಬೇಡಿ. ಹೊಸ ವರ್ಷ ನಿಮ್ಮದೇ, ನಿಮಗಾಗಿನೇ, ನಿಮ್ಮ ಸಕ್ಸಸ್ಗಾಗಿನೇ. ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಅಷ್ಟೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಬಾಯ್, ಟೇಕ್ ಕೇರ್.